ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ರಾಜಕಾರಣದ ಗೊಂದಲ ಇನ್ನೂ ಬಗೆಹರಿದಿಲ್ಲ. ಕುರ್ಚಿ ಕಿತ್ತಾಟ, ಹಗ್ಗ ಜಗ್ಗಾಟ, ಕಾಂಗ್ರೆಸ್ ಪಕ್ಷದ ಒಳಗಡೆಯೇ ಇರತಕ್ಕಂಥ ಬಣ ಬಡಿದಾಟ ಇನ್ನೂ ಕೂಡ ಮುಗಿದಿಲ್ಲ. ಅದು ಈಗ ಎರಡು ಬಣಗಳ ಬಡಿದಾಟದ ಹಂತವನ್ನು ದಾಟಿ ಎರಡು ಸಮುದಾಯಗಳ ಒಂದು ರೀತಿಯ ಒಕ್ಕೊರಲಿನ ಆಗ್ರಹದ ಒಂದು ಬಡಿದಾಟವಾಗಿಯೂ ಕೂಡ ಯಾರು ಮಧ್ಯದಲ್ಲಿ ತಾವೇ ತಮಗೆ ಗುಂಪು, ನಮ್ದು ಯಾವ ಗುಂಪು ಇಲ್ಲ. ಇವತ್ತು ಅವಕಾಶ ಕೊಡಲಿಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ. ನಮ್ದು ಒಂದೇ ಒಂದು ಗುಂಪು, ಕಾಂಗ್ರೆಸ್. ಒಂದು ಕಡೆ ಒಕ್ಕಲಿಗ ಸಮುದಾಯದವರು ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರೇ ಸಿಎಂ ಆಗಬೇಕು ಅನ್ನುವಂಥ ಒತ್ತಾಯವನ್ನ ಮಾಡ್ತಿದ್ದಾವೆ. ಈ ಕಡೆ ಕೇವಲ ಕುರುಬರಷ್ಟೇ ಅಲ್ಲ, ಬಹುತೇಕ ಅಹಿಂದ ಸಮುದಾಯಗಳೆಲ್ಲವೂ ಕೂಡ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರಲಿ ಅನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಿದ್ದಾವೆ. ಈ ಇಬ್ಬರ ನಾಯಕರ ನಡುವಿನ ಕಿತ್ತಾಟ ಹೈಕಮಾಂಡ್ ಅಂಗಳಕ್ಕೂ ತಲುಪಿ ಹೈಕಮಾಂಡ್ನ ಮಾನ ಮರ್ಯಾದೆ ಮೂರ್ಖಾಸಿಗೆ ಹರಾಜು ಆಗಿ ರಾಷ್ಟ್ರಮಟ್ಟದಲ್ಲಿ ಅವರು ಬಾಯಿಗೆ ಬಂದ ಹಾಗೆ ಬೈದು ಇಬ್ಬರೂ ಸೇರಿಕೊಂಡು ಏನಾದರೂ ಒಂದು ಜೊತೆಗಿದ್ದೀವಿ ಅನ್ನುವಂಥ ಒಂದು ನಾಟಕನಾದರೂ ಆಡ್ರಪ್ಪ ಅನ್ನುವಂಥ ರೀತಿಯಲ್ಲಿ ಬೈದಾದ ಮೇಲೆ ಇವರು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನೋ ಥರದ್ದು ಮಾಡಿ ಅದರ ನಂತರ ಜೊತೆಗೇ ಇದ್ದೇವೆ ಅಂತಂದೇಳಿ ಒಂದೇ ಪ್ರೆಸ್ ಮೀಟ್ ಮಾಡಿ ಪ್ರೆಸ್ ಮೀಟ್ನಲ್ಲಿ ನಗನಗ್ತಾ ಕೂತ್ಕೊಂಡಿದ್ರೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ಯಾಕಂದರೆ ಯಾವಾಗ ಪ್ರೆಸ್ ಮೀಟ್ ನಡೀತೋ ಅಲ್ಲಿ ಮಾಧ್ಯಮದವರ ಎದುರುಗಡೆ ಡಿ.ಕೆ. ಶಿವಕುಮಾರ್ ಅವರಾಗಲಿ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಲಿ ಹೇಳಿರ್ತಕ್ಕಂಥ ಒಂದು ಬಹುಮುಖ್ಯವಾದ ಮಾತು, ಬೇರೆ ಮಾತನ್ನೆಲ್ಲ ಬಿಟ್ಟು ಹಾಕ್ಬಿಡ್ರಿ, ಒಂದು ಬಹುಮುಖ್ಯವಾದ ಮಾತು, ಹೈಕಮಾಂಡ್ ಏನು ಗೈಡೆನ್ಸ್ ಮಾಡುತ್ತೋ, ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವಿಬ್ಬರೂ ಪಾಲನೆ ಮಾಡ್ತೀವಿ, ನಾವಿಬ್ಬರೂ ಭದ್ರಾಗಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದರು. ಇದರ ಅರ್ಥ ಇವರಿಬ್ಬರ ನಡುವೆ ಯಾವುದೇ ರೀತಿಯ ಹೊಂದಾಣಿಕೆ, ಒಂದು ತೀರ್ಮಾನ ಬಂದಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಅಲ್ವಾ? ಹಾಗಾಗಿ ಇದು ಹೈಕಮಾಂಡ್ ಅಂಗಳಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಹೈಕಮಾಂಡ್ ಏನು ಇವರಿಬ್ಬರನ್ನು ಒಂದಾಗಿದ್ದಾರೆ, ಒಗ್ಗೂಡಿದ್ದಾರೆ ಅನ್ನುವಂಥ ಮೆಸೇಜ್ ಕೊಡಲಿಕ್ಕೆ ಮಾಧ್ಯಮದವರಿಗೆ, ರಾಜ್ಯದ ಜನತೆಗೆ ಪ್ರಯತ್ನ ಪಟ್ಟಿತ್ತು, ಅದು 100% ಸಾಬೀತಾಗಿಲ್ಲ ಅನ್ನೋದು ಕೂಡ ಈ ಮೂಲಕ ಪ್ರೂವ್ ಆಗ್ತಾ ಇದೆ. ರಾಜಕೀಯವಾಗಿ ನಮ್ಮಿಬ್ಬರದು ಕೂಡ ಒಂದೇ ತೀರ್ಮಾನ. ಪಕ್ಷದ ವರಿಷ್ಠರು, ನಮ್ಮ ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ಹಿಂದೆನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ, ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ತೀರ್ಮಾನ. ನಮ್ದು ಅಚಲ. ಯಾರು ಮಧ್ಯದಲ್ಲಿ ತಾವೇ ತಮಗೆ ಗುಂಪು, ನಮ್ದು ಯಾವ ಗುಂಪು ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥ ಮಾತು ಬಹಳ ಆಶ್ಚರ್ಯವನ್ನು ಕೂಡ ಹುಟ್ಟುಹಾಕುತ್ತೆ ವೀಕ್ಷಕರೇ. ಮುಖ್ಯಮಂತ್ರಿಗಳು ಹೇಳ್ತಾರೆ ಗೊಂದಲಗಳು ನಿರ್ಮಾಣ ಆಗಿರೋದು ನಿಜ ಅನ್ನುವಂಥ ಮಾತನ್ನು ಕೂಡ ಒಪ್ಕೊಳ್ತಾರೆ. ಅಂದರೆ ಇದೇ ಗೊಂದಲ ಅನ್ನುವಂಥದ್ದು. ಆದರೆ ಆ ಗೊಂದಲಕ್ಕೆ ಕಾರಣ ಯಾರು ಹೇಳ್ತಾರೆ ಗೊತ್ತಾ? ಇದು JDS ಮತ್ತು BJP ಅವರು ಮಾಡಿರ್ತಕ್ಕಂಥ ಅಪಪ್ರಚಾರ ಅನ್ನುವಂಥ ಮಾತನ್ನೇ ಹೇಳ್ತಾರೆ. ಯಾಕೆ ಸರ್, ಬೆಂಗಳೂರಿಂದ ಡೆಲ್ಲಿಗೆ ಹೋಗಿ ಅಥವಾ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ರಾಜಕಾರಣಿ ಆಗಬೇಕು ಅಂತಂದೇಳಿ ಯಾರಾದರೂ BJP ಅವರು ಬಂದು ನಿಂತ್ಕೊಂಡು ಕೇಳಿದ್ರಾ ಅಥವಾ JDS ನಾಯಕರು ಯಾರಾದರೂ ಹೇಳಿದ್ರಾ? ಅದು ಹೇಗೆ ಇವರ ಅಪಪ್ರಚಾರ ಆಗುತ್ತೆ? ನಿಮ್ಮದೇ ಪಕ್ಷದ ನಾಯಕರು ಮಾಡಿರ್ತಕ್ಕಂಥದ್ದು. ಜೊತೆಗೆ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಒಪ್ಕೊಳ್ತಾರೆ, ಹೌದು ಕಣ್ರಿ, ನಮ್ಮ ಕೆಲವು ಶಾಸಕರು ಡೆಲ್ಲಿಗೆ ಹೋಗಿ ಬಂದರು, ಆದರೆ ಅವ್ರು ಹೋಗಿದ್ದು ನಾಯಕತ್ವ ಬದಲಾವಣೆಗಳಲ್ಲ, ಈ ಕ್ಯಾಬಿನೆಟ್ ರೀಶಫಲ್ ಮಾಡ್ತೀನಿ ಅಂತ ನಾನು ಹೇಳಲಿಲ್ವಾ, ಅಲ್ಲಿ ಮಂತ್ರಿಗಿರಿಯನ್ನು ಕೇಳಲಿಕ್ಕೆ ಹೋಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಹಾಗಾದರೆ ಡೆಲ್ಲಿಗೆ ಹೋಗಿರ್ತಕ್ಕಂಥವ್ರು ಎಲ್ರಿಗೂ ಯಾವ ಹೈಕಮಾಂಡ್ ಕಾಂಗ್ರೆಸ್ ನಾಯಕರು ಭೇಟಿಯಾದರು, ಯಾರಿಂದ ಅವರೆಲ್ಲ ಅಶ್ಯೂರೆನ್ಸನ್ನು ಪಡ್ಕೊಂಡು ಬಂದರು? ಈ ಚನ್ನಗಿರಿ ಶಾಸಕರಾಗಿರಲಿ ಅಥವಾ ಕುಣಿಗಲ್ ಶಾಸಕರಾಗಿರಲಿ, ಇವರೆಲ್ಲರೂ ಯಾರಿಂದ ಅಶ್ಯೂರೆನ್ಸ್ ಮಂತ್ರಿಗಿರಿಗಾಗಿ ಪಡ್ಕೊಂಡು ಬಂದರು? ನಮ್ಮ ರಾಮನಗರದ ಇಕ್ಬಾಲ್ ಹುಸೇನ್ ಆಗಿರಲಿ, ಅಲ್ಲ, ಹೋಗ್ತಾರೆ ಬರ್ತಾರೆ, ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಅದನ್ನು ತಿಪ್ಪೆ ಸಾರಿಸೋದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರಯತ್ನ ಪಡಬೇಕಾಗಿದೆ. ನೀವೆಲ್ಲ ಈ ರೀತಿ ಒಂದು ಇರೋಂಥ ಗೊಂದಲ ಏನೂ ಇಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಹೋದರೆ ಈ ರಾಜ್ಯದ ಜನ ಒಪ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ? ಗೊಂದಲಗಳು ನಿರ್ಮಾಣ ಆಗಿದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು ತಿಂಗಳಿಂದ ಗೊಂದಲಗಳು ನಿರ್ಮಾಣ ಆಗಿದ್ದಾವೆ. ನಾವು ಇಬ್ಬರೇ
ಕೂತ್ಕೊಂಡು ಮಾತಾಡೋದು. ನಮ್ಮ ಉದ್ದೇಶ DCM DK ಶಿವಕುಮಾರ್ ಅವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಸಮರ್ಥನೆಯನ್ನ ಸ್ಪಷ್ಟನೆಯನ್ನ ಕೊಡ್ತಾರೆ. ನಾವು ಈ ಕಾಂಗ್ರೆಸ್ ಪಾರ್ಟಿಯ ಲಾಯಲ್ ಸೋಲ್ಜರ್ಸ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾದರೆ ಕಳೆದ 10 ದಿನಗಳಿಂದ ಆಗ್ತಾ ಬಂದಿದೆಯಲ್ಲ ಇದೆಲ್ಲ ಕೆಲಸ ಕಾರ್ಯಗಳು, ಡೆಲ್ಲಿಗೆ ಹೋಗೋದು, ಸಹಿ ಸಂಗ್ರಹಕ್ಕೆ ಮುಂದಾಗೋದು, ಅಥವಾ ಆ ಪರಪ್ಪನ ಅಗ್ರಹಾರ ಜೈಲಿಗೆ ಇದಕ್ಕಿದ್ದಂತೆ ಭೇಟಿ ನೀಡಿಬಿಡೋದು, ಟ್ವೀಟನ್ನು ಮಾಡೋದು, ನಾನು ಟ್ವೀಟ್ ಮಾಡೇ ಇಲ್ಲ ಅಂತ ಹೇಳುವಂಥದ್ದು, ಸಮುದಾಯದ ಸ್ವಾಮೀಜಿಗಳಿಂದ ಹೇಳಿಕೆಗಳನ್ನು ಕೊಡಿಸೋದು, ಇವೆಲ್ಲವೂ ಲಾಯಲ್ ಸೋಲ್ಜರ್ಸ್ ಮಾಡುವಂಥ ಕೆಲಸಗಳ ಶ್ರೀಯುತ DK ಶಿವಕುಮಾರ್ ಅವರೇ, ಯಾರ ಕಿವಿ ಮೇಲೆ ಹೂ ಇಡೋದಕ್ಕೆ ಹೊರಟಿದ್ದೀರಿ ಅನ್ನುವಂಥದ್ದು. ರಾಜ್ಯದ ಜನತೆ ಮೂರ್ಖರ? ಯಾಕೆ ವಿಪಕ್ಷಗಳ ಮೇಲೆ ಈ ಮಾತುಗಳನ್ನೆಲ್ಲ ಹಾಕ್ತೀರಿ ಅನ್ನೋವಂಥದ್ದು. ನೀವು ಇನ್ನೊಂದು ಮಾತನ್ನು ಹೇಳ್ತೀರಿ, ನಮ್ಮ ಶಾಸಕರು ಹೋಗುವಂಥದ್ದು ನನ್ನ ಗಮನಕ್ಕೆ ಬಂದೇ ಇಲ್ಲ ಡೆಲ್ಲಿಗೆ ಹೋಗುವಂಥದ್ದು ಅನ್ನೋವಂಥದ್ದು. ಜೊತೆಗೆ ತಾವು ಡೆಲ್ಲಿಗೆ ಹೋಗೋದ್ರ ಬಗ್ಗೆ ಹೇಳ್ತೀರಿ, ನಾವು ಮೆಕ್ಕೆಜೋಳ ಕಬ್ಬಿನ ಬೆಂಬಲ ಬೆಲೆಗೆ ಸಂಬಂಧಪಟ್ಟ ಹಾಗೆ ಡಿಸ್ಕಷನ್ ಮಾಡಲಿಕ್ಕೆ ಡೆಲ್ಲಿಗೆ ಹೋಗ್ತೀವಿ ಅನ್ನೋವಂಥದ್ದು. ಎಷ್ಟು ಅನುದಾನವನ್ನು ಡೆಲ್ಲಿಗೆ ಹೋಗಿ ಕೇಂದ್ರ ಸರ್ಕಾರದಿಂದ ಚರ್ಚೆ ಮಾಡಿ ಅವರಿಂದ ತೆಗೆದುಕೊಂಡು ಬಂದಿದ್ದೀರಾ DK ಶಿವಕುಮಾರ್ ಅವರೇ? ಒಂದು ಸ್ವಲ್ಪ ರಾಜ್ಯದ ಜನತೆ ಮುಂದೆ ಇಟ್ಬಿಡಿ ಅಂಕಿಅಂಶಗಳನ್ನು ನೋಡೋಣ. ನಿಮ್ಮ ಕುರ್ಚಿ ಕಿತ್ತಾಟಕ್ಕೆ ಓಡಾಡಿರ್ತಕ್ಕಂಥದ್ದನ್ನು ಈ ಥರದನ್ನ ನೀವು ಅದನ್ನು ಮುಚ್ಕೊಳ್ಳೋದಕ್ಕೆ ಹೋದರೆ ರಾಜ್ಯ ಜನತೆಗೆ ಅರ್ಥ ಆಗೇ ಆಗುತ್ತೆ. ಇದ್ರ ಜೊತೆಗೆ ಮತ್ತೊಂದು ಮಾತನ್ನು DK ಶಿವಕುಮಾರ್ ಹೇಳ್ತಾರೆ, ಡಿಸೆಂಬರ್ 8ರಿಂದ ಅಸೆಂಬ್ಲಿ ತಯಾರಾಗುತ್ತೆ, ಅಲ್ಲಿ ಏನಾದರೂ ಒಂದು ವೇಳೆ ವಿಪಕ್ಷದವರು ಅವಿಶ್ವಾಸ ಗೊತ್ತುವಳಿಯನ್ನು ನಿರ್ಣಯ ಮಾಡಿದರೆ ನಾವು ಒಂದಾಗಿ ಅದನ್ನು ಎದುರಿಸ್ತೀವಿ ಅನ್ನುವಂಥದ್ದು. ಜನಕ್ಕೆ ಗೊತ್ತೇ ಇದೆ, BJP ಇರೋದು 64 ಜನ, JDSನವರು ಇರೋದು 18 ಜನ, ಇಬ್ಬರೂ ಸೇರಿ 82 ಆಗ್ತಾರೆ. ಇನ್ನು ಉಳಿದಿರ್ತಕ್ಕಂಥ 140 ಮಂದಿಯೂ ಕೂಡ ಶಾಸಕರು ನಿಮ್ಮ ಕಾಂಗ್ರೆಸ್ನವರೇ. ಯಾವುದೇ ರೀತಿಯ ಅವಿಶ್ವಾಸ ಗೊತ್ತುವಳಿ ಮಾಡಿದರೂ ಅದು ನಿಲ್ಲಲ್ಲ, ಗೆಲ್ಲಲ್ಲ ಅನ್ನುವಂಥದ್ದು. ಆದರೆ ಈ ಪರಿಸ್ಥಿತಿಗೆ ತಂದುಕೊಂಡ್ರಲ್ಲ ವಿಪಕ್ಷದವರು, ನಾವು ಅವಿಶ್ವಾಸ ನಿರ್ಣಯಕ್ಕೆ ಮಂಡಿಸ್ತೀವಿ ಅನ್ನೋ ಪರಿಸ್ಥಿತಿಗೆ ತಂದುಕೊಂಡ್ರಲ್ಲ, ಇದು ಕಾಂಗ್ರೆಸ್ ಪಕ್ಷದ ಸೋಲು, ಕಾಂಗ್ರೆಸ್ ನಾಯಕರ ಸೋಲು, ಕಾಂಗ್ರೆಸ್ ಹೈಕಮಾಂಡಿನ ಸೋಲು, ನಿಮ್ಮಗಳ ಸೋಲು. ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಸರ್ಕಾರವನ್ನು, ಶಾಸಕರನ್ನು, ಪಕ್ಷವನ್ನು ಹಿಡಿತದಲ್ಲಿ ಇಟ್ಕೊಳ್ಳದೇ ಇರತಕ್ಕಂಥದ್ದು ಇದು ನಿಮ್ಮ ಸೋಲು ಅನ್ನುವಂಥದ್ದು ರಾಜ್ಯದ ಜನಕ್ಕೆ ಗೊತ್ತಾಗ್ತಾ ಇದೆ. 8ನೇ ತಾರೀಕು ಅಸೆಂಬ್ಲಿ ಬರ್ತಾ ಇದೆ. ಅಲ್ಲೂ ಕೂಡ ನಾವು ನಮ್ಮ ಪ್ರತಿತಂತ್ರವನ್ನು ವಿರೋಧ ಪಕ್ಷಕ್ಕೆ ಯಾವ ರೀತಿ ಮಾಡಬೇಕು ಅಂತೇಳಿ ನಾವೀಗಾಗಲೇ ಚರ್ಚೆ ಮಾಡಿದ್ದೇವೆ. ಇದಕ್ಕೆ ನಮ್ಮದೇ ಆದಂಥ ಒಂದು ಹೊಸ ರೂಪ ಕೂಡ ವಿರೋಧ ಪಕ್ಷದವರಿಗೆ ನಾವು ಕೊಡ್ತೇವೆ. ತಮ್ಮಲ್ಲೇ ಇರ್ತಕ್ಕಂಥ ಗೊಂದಲವನ್ನು ರಾಜ್ಯದ ನಾಯಕರು, ಕಾಂಗ್ರೆಸ್ ಪಕ್ಷದ ನಾಯಕರು ಬಗೆಹರಿಸಿಕೊಳ್ಳೋಕ್ಕೆ ಸಾಧ್ಯ ಇಲ್ವೂ ಇಲ್ಲ. ಅದು ಹೈಕಮಾಂಡ್ ಬಳಿನೇ ಈಗ ಚೆಂಡು ಹೋಗಿರ್ತಕ್ಕಂಥದ್ದು. ಹೈಕಮಾಂಡ್ ಆದಷ್ಟು ಬೇಗ ತೀರ್ಮಾನ ತೆಗೆದುಕೊಂಡು ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದ ನಂತರವೇ ಇದಕ್ಕೆ ಒಂದು ಅಂತಿಮ ಮುದ್ರೆ ಬೀಳುವಂಥದ್ದು. ಇಲ್ಲ ಇದು ಸೆಷನ್ ಶುರುವಾಗೋವರೆಗೂ ಅಥವಾ ಕೇಂದ್ರ ಸರ್ಕಾರದ ಸೆಷನ್ ಮುಗಿಯೋವರೆಗೂ ಅಥವಾ 1-2 ತಿಂಗಳು 6 ತಿಂಗಳು ಇದು ಯಾವತ್ತಿಗೂ ಮುಗಿಯೋದಿಲ್ಲ. ಒಂದು ಸ್ಪಷ್ಟ ತೀರ್ಮಾನ ತೆಗೆದುಕೋಬೇಕು. ಅದು ಕಠಿಣ ತೀರ್ಮಾನ ಆಗಿದ್ರೂ ಪರವಾಗಿಲ್ಲ, ತೆಗೆದುಕೊಳ್ಳಿ ಅನ್ನುವಂಥದ್ದು ರಾಜ್ಯದ ಜನರ ಆಗ್ರಹ. ಯಾಕಂದರೆ ನೀವಿಬ್ಬರು ಇಲ್ಲಿ ಕಚ್ಚಾಡಿಕೊಂಡು ರಾಜ್ಯದಲ್ಲಿ ಅಧಿಕಾರ ಯಂತ್ರ ಕುಸಿದು ಬಿದ್ದಿದೆ. ಯಾರ ಮಾತು ಅಧಿಕಾರಿಗಳು ಇಲ್ಲಿ ಕೇಳ್ತಾ ಇಲ್ಲ. ಜನರ ಕಷ್ಟ ಸಮಸ್ಯೆ ಕೇಳೋರೇ ಇಲ್ಲದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಇದನ್ನು ಬಿಟ್ಬಿಟ್ಟು ನೀವು BJP JDS ಅಂತ ಹೇಳ್ಕೊಂಡು ಕೂತ್ಕೋಬೇಡಿ. ಇದಕ್ಕೊಂದು ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಂಡು ರಾಜಕಾರಣವನ್ನು ಒಂದು ನಗೆಪಾಟ್ಲಿಗೆ ಈಡು ಮಾಡದ ಹಾಗೆ ಸರ್ಕಾರವನ್ನು ಸುಸೂತ್ರವಾಗಿ ಮುನ್ನಡೆಸ್ಕೊಂಡು ಹೋಗುವಂಥ ತೀರ್ಮಾನಕ್ಕೆ ಹೈಕಮಾಂಡ್ ಬರಲಿ ಅನ್ನುವಂಥದ್ದೇ ಫೋಕಸ್ನ ಆಶಯ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ TV.